ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಚೇತನ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಅದ್ಭುತವಾದ ಜೀವಗಳಿದೆ, ಇನ್ನೋಸೆಂಟ್ ಸೋಲ್ಸ್ ಅಂತಾರಲ್ಲ, ಅವರೆಲ್ಲ ಇಲ್ಲಿದ್ದಾರೆ. ಅದು ಒಂದೇ ಜಾಗದಲ್ಲಿ. ಅದನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬರು ಅದೇ ಸಾಗರದಲ್ಲಿ ಮುತ್ತು ಹುಡುಕಬೇಕು ಅಂತಾರಲ್ಲ, ಆ ಥರದಲ್ಲಿ ಇವರು ಒಬ್ಬರು ಒಂದು ಮುತ್ತು ಅಂತಲೇ ಹೇಳ್ಬೋದು. ಅವರು ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಬ್ಯೂಟಿಫುಲ್ ಸೋಲ್ಗಳನ್ನ ಇವತ್ತು ಅವ್ರ ಜೊತೆ ನಮ್ಮ ಫ್ಯಾಮಿಲಿ ಥರ ನೋಡ್ಕೋತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡೋ ಭಾಗ್ಯ ನಮ್ಮದಾಗಿದೆ. ಸೊ ನಿಮಗೆಲ್ಲರಿಗೂ ಅವರ ಪರಿಚಯ ಮಾಡ್ಕೊಳ್ಳೋಣ. ನಾನಿವತ್ತಿರೋದು ತೇಜೋದಯ ನಿರಾಶ್ರಿತರ ಆಶ್ರಮದಲ್ಲಿ. ಬಟ್ ನನಗನ್ಸಿದ್ದು ಇವ್ರು ಯಾರೂ ನಿರಾಶ್ರಿತರಲ್ಲ. ಯಾಕೆ ಅಂತಂದರೆ ಗಿರಿತೇಜ ಸರ್ ಅವರು ಅವ್ರಿಗೆಲ್ಲರಿಗೂ ಆಶ್ರಯ ಕೊಟ್ಟಿದ್ದಾರೆ. ಆಶ್ರಯ ಕೊಟ್ಟಾದ್ಮೇಲೆ ಅವ್ರನ್ನ ನಿರಾಶ್ರಿತರು ಅಂತಂದರೆ ತಪ್ಪು ಅಂತ ನನ್ನ ಅನಿಸಿಕೆ. ಹಾಗಾಗಿ ಆಶ್ರಯ ಕೊಟ್ಟ ಗಿರಿತೇಜ ಸರ್ನವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ತುಂಬ ಖುಷಿಯಾಯಿತು ಈ ವಯಸ್ಸಲ್ಲಿ ಇಂಥ ದೊಡ್ಡ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರ. ತುಂಬ ಒಳ್ಳೆಯದಾಗಲಿ. ಬಟ್ ಇದ್ರ ವಿಚಾರವಾಗಿ ತಿಳ್ಕೊಬೇಕು ಅಂತಂದರೆ ಸರ್ ಎಷ್ಟು ವರ್ಷ ಆಯಿತು ಇದನ್ನು ಶುರು ಮಾಡಿ? ಆಶ್ರಮನ ಓಪನ್ ಮಾಡಿ ಇನ್ನು 4-5 ವರ್ಷ ಆಗಿದೆ. ಬಟ್ ಅದರೊಳಗಡೆ ಕಷ್ಟ ಸುಖ ಎಲ್ಲನೂ ನೋಡಿದ್ದೀವಿ. ಕಷ್ಟ ಸುಖ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಸ್ಥವರಿಗೆ ಒಂದೊತ್ತು ಊಟ ಹಾಕೋ ಒಂದು ಪ್ರಾಮಾಣಿಕ ಪ್ರಯತ್ನ. ಅದನ್ನು ನಾವು ಭಗವಂತ ಕೊಟ್ಟಿರೋ ಜವಾಬ್ದಾರಿ ಅಂತ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಒಂದು 18 ಜನ ಇದ್ದಾರೆ. ಮುಂದಕ್ಕೆ ಅದು 100 ಜನ ಆಗಲಿ ಅಥವಾ ಅದಕ್ಕಿಂತ ಹೆಚ್ಚಾಗಲಿ ಖಂಡಿತವಾಗಲೂ ಒಂದು ಸೇವೆ ಮಾಡಬೇಕು ಅಂತ ಬಂದಿದ್ದೀವಿ, ಸೇವೆ ಮಾಡ್ತೀವಿ. ಆದರೆ ಈ ಥರ ಆಶ್ರಮಗಳು ಅಥವಾ ಈ ಥರ ತುಂಬ ಜನ ರಸ್ತೆ ಬದಿ ಬರುವಂಥದ್ದು ಇದೆಲ್ಲ ಆಗಬಾರ್ದು. ಅದು ನಮಗೆ ಬೇಜಾರಂತ ಅನಿಸುತ್ತೆ. ಯಾಕೆ ಈ ಥರದ ವ್ಯವಸ್ಥೆ ಒಳಗೆ ಈ ರೀತಿ ಎಲ್ಲರೂ ನಮ್ಮದು ಆಸ್ತಿ ನಮ್ಮದು, ಒಡವೆ ನಮ್ಮದು, ಮನೆ ನಮ್ಮದು ಅಂತಾರೆ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಾವು ನೋಡ್ಕೋಬೇಕು, ನಾವು ಇವ್ರನ್ನ ಜೊತೆ ಹಿಡ್ಕೋಬೇಕು ಅಂತ ಯಾರೂ ಕೂಡ ಮುಂದೆ ಬಂದು ಆ ಒಂದು ಕೆಲಸಕ್ಕೆ ಕೈ ಹಾಕಲ್ಲ. ಗೊತ್ತಿಲ್ಲ. ಬಟ್ ಇರೋದ್ರೊಳಗಡೆ ಇರೋದು ಒಂದು ಸಣ್ಣ ಜೀವನ. ಇದರೊಳಗಡೆ ಇಷ್ಟೊಂದೆಲ್ಲ ಲೋಪ ದೋಷ ಇದೆಲ್ಲನೂ ಎಲ್ಲಿ ಮುಕ್ತಿ ಮಾಡಿಸೋದು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ಬಟ್ ದಯವಿಟ್ಟು ಯಾರೂ ಕೂಡ ಆ ಕೆಲಸ ಮಾಡಬೇಡಿ ಅನ್ನೋದು ನನ್ನ ಒಂದು ಮಾತು. ಅದನ್ನು ಮೀರಿ ನಾವು ಕೂಡ ಏನು ಹೇಳಲಿಕ್ಕಾಗಲ್ಲ. ಯಾರ್ಯಾರ ಪರಿಸ್ಥಿತಿ ಏನೇನಿರುತ್ತೆ ಗೊತ್ತಿರಲ್ಲ. ನಾನು ಹೇಳೋದು, ಇವಾಗ ನಿಮಗೆ ಇಷ್ಟೊಂದು ತಂದೆ ತಾಯಿಗಳ ಸಾಕೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಅವರವರ ಸ್ವಂತ ತಂದೆ ತಾಯಿಗಳನ್ನ ಸಾಕೋ ಶಕ್ತಿ ದೇವ್ರು ಖಂಡಿತ ಕೊಟ್ಟಿರ್ತಾರೆ. ಬಟ್ ಏನಂತಂದರೆ ಅವರ ಮನಸ್ಸು ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್, ಇಷ್ಟು ಜನ ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಇಲ್ಲ ಅಣ್ಣ, ಈಗ ಹೆಂಗೆ ಅಂದರೆ ಇವರೆಲ್ಲ ಪಾಪ ನಾನಾ ಕಾರಣಗಳಿಗೆ ಮನಸ್ಸಿಗೆ ನೊಂದು ಅಥವಾ ಜೊತೆಗೆ ಯಾರೋ ಫ್ಯಾಮಿಲಿಗಳು ನೋಡ್ಕೊಳ್ದೆ ಇರೋದ್ರಿಂದಲೋ ಸೊ ನಾನಾ ಕಾರಣಗಳಿಂದ ರಸ್ತೆ ಬದಿಗೆ ಬಂದಿರ್ತಾರೆ. ಸೊ ನಮಗೂ ಕೂಡ ಹೀಗೆ ಇಂಥದ್ದೇ ರೀಸನ್ ಅಂತ ನಮಗೂ ಕೂಡ ಗೊತ್ತಿರಲ್ಲ. ಸೊ ಅಲ್ಯಾರೋ ನೋಡಿದವರು ಪಬ್ಲಿಕ್ಗಳು ನಮಗೆ ಕಾಲ್ ಮಾಡಿ ಈ ಥರ ಇದ್ದಾರೆ, ಇವ್ರ ಪರಿಸ್ಥಿತಿ ನೋಡಿ ಅಂತ ಅಂದಾಗ ಸೊ ನಾವು ವಾಸ್ತವತೆನ ಅಟ್ಲೀಸ್ಟ್ ಅಲ್ಲಿ ಹೋಗಿ 100ರಲ್ಲಿ 1 ಭಾಗ ಅಟ್ಲೀಸ್ಟ್ ಅದು ನಮಗೆ ರೈಟ್ ಅನಿಸಿದರೆ, ಇಲ್ಲ ಇವ್ರಿಗೆ ನಿಜವಾಗ್ಲೂ ಆಶ್ರಯ ಬೇಕಿದೆ ಅಂತ ಅನಿಸಿದರೆ ಸೊ ನಾವು ಅದನ್ನು ಅಲ್ಲೂ ಕೂಡ ಒಂದಷ್ಟು ಪ್ರೊಸೀಜರ್ ಅನ್ನೋದಿರುತ್ತೆ. ಸೊ ಡಿಪಾರ್ಟ್ಮೆಂಟಿಗೆ ಪೊಲೀಸ್ನವರಿಗೆಲ್ಲ ಮಾಹಿತಿ ಕೊಟ್ಟು ಅವರ ಸಮ್ಮುಖದಲ್ಲಿ ಅವರನ್ನು ಕರ್ಕೊಬಂದು ನೋಡ್ಕೊಳ್ಳುವಂಥದ್ದು. ಡೈರೆಕ್ಟು ನಾವು ಹೋಗಿ ಎಲ್ಲೋ ಇರ್ತಾರೆ ಅವ್ರನ್ನ ಕರ್ಕೊಬಂದು ನೋಡ್ಕೊಳ್ಳಿಕ್ಕಾಗಲ್ಲ. ನಾಳೆ ದಿನ ಹೆಚ್ಚು ಕಮ್ಮಿ ಆಗಾಯಿತು ಅಂತ ಅಂದಾಗ ಮತ್ತೆ ನಮಗೆ ಬೇರೆ ರೀತಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನೇ ಮಾಡಿದರೂ ಕೂಡ ಅವರಿಗೆ ಲೀಗಲ್ಲಾಗಿ ಒಂದು ಪ್ರೊಸೀಜರ್ ಅನ್ನೋದು ಇರುತ್ತೆ, ಅದ್ರ ಥ್ರೂನೇ ನಾವು ಮಾಡೋವಂಥದ್ದು. ಸೊ ಅವರ ಅಡ್ರೆಸ್ ಎಲ್ಲ ನೀವು ಹುಡುಕ್ತೀರಾ, ಇಲ್ಲ ಕೆಲವರು ಸಿಕ್ಕಿರುತ್ತಾ? ಇಲ್ಲ, ಏನಾಗುತ್ತೆ ಅಂದರೆ ಅಣ್ಣ, ಈಗ ಎಲ್ಲಿಂದಲೋ ಬಂದಿರ್ತಾರೆ ಪಾಪ, ಅವ್ರಿಗೆ ಗೊತ್ತಿಲ್ಲ. ಕೆಲವರು ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವರು ಮಾನಸಿಕವಾಗಿ ನೊಂದು ಬಂದಿರ್ತಾರೆ. ಸೊ ಯಾರು ಕೂಡ ಪರ್ಮನೆಂಟ್ ಅಡ್ರೆಸ್ನ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಇನ್ನು ಕೆಲವರು ಫ್ಯಾಮಿಲಿಯಿಂದ ತಪ್ಪಿಸ್ಕೊಂಡು ಬಂದಿರ್ತಾರೆ. ಈ ಥರ ನಾನಾ ವಿಚಾರಗಳಕ್ಕೆ ಇಲ್ಲ ಜಗಳ ಆಡಿಕೊಂಡು ಇನ್ನೊಂದು ಮತ್ತೊಂದು. ಇವರು ನಮಗೆ ಕರೆಕ್ಟ್ ಅಡ್ರೆಸ್ ಕೊಟ್ಟಾಗ ನಾವು ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಜೊತೆಗೆ ನಾವು ಕೂಡ ವೀಡಿಯೋ ಹಾಕಿರ್ತೀವಿ. ಆಲ್ಮೋಸ್ಟ್ ಈಗೆಲ್ಲ ಸೋಷಿಯಲ್ ಮೀಡಿಯಾ ಯುಗ, ಎಲ್ಲರೂ ಕೂಡ ನೋಡ್ತಾರೆ. ಸೊ ನೋಡಿದಾಗ ಒಂದಷ್ಟು ಜನ ಬಂದು ಕರ್ಕೊಂಡೋಗಿರೋರು ಇದ್ದಾರೆ, ಇನ್ನೂ ಒಂದಷ್ಟು ಜನ ಅಯ್ಯೋ ಬಿಡಿ ನಮ್ಗೆ ಯಾಕೆ, ಎಲ್ಲೋ ಒಂದು ಕಡೆ ಇರಲಿ ಅನ್ನೋ ಥರನೂ ಇದ್ದಾರೆ. ಓಕೆ. ಸೊ ಮೊದಲು ನೀವು ಶುರು ಮಾಡಬೇಕು ಅಂತ ಯಾಕೆ ಅನಿಸುತ್ತೆ ಸರ್? ಆ್ಯಕ್ಚುಲಿ ನಾವು
ಮಾಡಬೇಕು ಅಂತ ಅನಿಸಿದ್ದು ನನಗೆ ಇನ್ನೂ ಸಣ್ಣ ವಯಸ್ಸಿಂದಲೂ ಇದೊಂದು ಕನಸು. ಯಾಕೆಂತಂದರೆ ನಾವು ಬಂದಿದ್ದು ಕೂಡ ಅಲ್ಲೇ. ನಾವು ಕೂಡ ಇಲ್ಲಿ ಹೆಂಗೆ ಅಂತ ಅಂದರೆ ನಮ್ಮ ಫ್ಯಾಮಿಲಿ ಇದ್ದು ಕೂಡ ನಾವು ಕೂಡ ಒಂದು ರೀತಿ ನಿರಾಶ್ರಿತರಾಗಿ ಬಂದಿದ್ದು. ಏಕೆಂತಂದರೆ ಆವತ್ತಿನ ಪರಿಸ್ಥಿತಿ ಒತ್ತಡ ಬೇರೆ ಥರನೇ ಇತ್ತು. ಅವತ್ತು ತಿನ್ನೋ ಒಂದೊತ್ತು ತುತ್ತಿಗೂ ಕೂಡ ಭಾಳ ಕಷ್ಟ ಇತ್ತು. ಅವೆಲ್ಲದನ್ನೂ ನೋಡಿದ್ದ ಪರಿಣಾಮ ನಾವು 4 ಜನಕ್ಕೆ ನೆರವಾಗಬೇಕು, ನಾವು 4 ಜನಕ್ಕೆ ಅನ್ನ ಹಾಕಬೇಕು. ನಾವೇನೇ ಕೂಡಿಟ್ರು, ಏನೇ ಸಂಪಾದನೆ ಮಾಡಿದರೂ ಒಂದಲ್ಲ ಒಂದಿನ ಎಲ್ಲವನ್ನು ಬಿಟ್ಟು ಹೋಗ್ತೀವಿ. ಬಟ್ ಮಾಡೋ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾತ್ರ ನಮ್ಮ ಜೊತೆ ನಿಲ್ಲುತ್ತೆ ಅನ್ನೋ ಒಂದು ದೇಶದ ಮೇಲೆ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಸರ್, ಇದು ಆಶ್ರಮ ಇರೋ ಜಾಗ ಯಾವುದು ಸರ್? ಇದು ಆ್ಯಕ್ಚುಲಿ ಸರ್ ಇದು ಬಾಡಿಗೆ ಕಟ್ಟಡ. ಇದು ಈಗ 4-5 ವರ್ಷದಿಂದ ಇದೊಂದು ಖಾಲಿ ಜಾಗ. ಇದು ಈ ಜಾಗನ ನಾವು ಬಂದು ಅವ್ರ ಹತ್ರ ಬಾಡಿಗೆದಾರರ ಹತ್ರ ಮಾತಾಡಿ ನಂತರ ನಾವು ಇದನ್ನು ಮಾಡಬೇಕು ಅಂದ್ಕೊಂಡ್ಮೇಲೆ ಅವ್ರ ಹತ್ರ ಎಲ್ಲ ಸ್ವಲ್ಪ ಫೈನಾನ್ಷಿಯಲಿ ಮಾತಾಡಿ ಖಾಲಿ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ, ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ದು ಆ್ಯಕ್ಚುಲಿ ಇದೆಲ್ಲ. ಕನ್ಸ್ಟ್ರಕ್ಷನ್ ಮಾಡಿದ ನಂತರ ಓಪ್ನಿಂಗ್ ಮಾಡ್ಕೊಂಡ್ವಿ. ಸೊ ಅದು ಮಂತ್ಲಿ ಒಂದಷ್ಟು ಬಾಡಿಗೆ ಅನ್ನೋದಿದೆ, ಅದನ್ನು ಕಟ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಇದೊಂದು ಬಾಡಿಗೆ ಜಾಗ. ಸೊ ನೀವು ಬೇಸಿಕಲಿ ಏನು ಕೆಲಸ ಮಾಡ್ತೀರಾ ಸರ್? ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು? ಇಲ್ಲ, ನಾವು ಆ್ಯಕ್ಚುಲಿ ಓದಿದ್ದು ITI. ಅದಾದಮೇಲೆ ಒಂದು ಕಡೆ ಕೆಲಸ ಮಾಡ್ತಿದ್ವಿ. ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಜೀವನ ಚೆನ್ನಾಗಿತ್ತು. ಹೆಂಗೋ ತಿಂಗಳಾಯಿತು ಅಂದರೆ ಸ್ಯಾಲ್ರಿ ಬರೋದು, ನಮ್ಮ ಜೀವನ ನೀಟಾಗಿ ಹೋಗ್ತಾಯಿತ್ತು. ಬಟ್ ನಾವು ಅಂದ್ಕೊಂಡಿದ್ವಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ. ಸಮಾಜ ನಮಗೆಲ್ಲನೂ ಕೊಟ್ಟಿದೆ. ಇವತ್ತು ನಾವು ಈ ಥರ ಇದ್ದೀವಿ ಅಂತ ಅಂದರೆ ಈ ವ್ಯವಸ್ಥೆ ತುಂಬಾ ಕೊಟ್ಟಿದೆ ನಮಗೆ. ಹಾಗಾಗಿ ಅಟ್ಲೀಸ್ಟ್ ಹಸಿದವ್ರಿಗೆ ಒಂದು ಹೊತ್ತಿನ ಊಟ ಹಾಕಬೇಕು ಅಂತಲೇ ನಾವು ನಮ್ಮ ಎಜುಕೇಷನ್ಸ್ನ ಸ್ಟಾಪ್ ಮಾಡ್ಕೊಂಡು ಅದಾದಮೇಲೆ ಎಲ್ಲೋ ಒಂದು ಕಡೆ ಕೆಲಸ ನೋಡ್ಕೊಂಡು ಕೆಲಸಗಳೆಲ್ಲದಕ್ಕೂ ನಾವು ಕಂಪ್ಲೀಟ್ ಮುಗಿಸಿ ಬೇಡ ಇದೊಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಎಲ್ಲ ಊರಲ್ಲೇ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. ಸೊ ಸ್ವಲ್ಪ ಜಮೀನಿದೆ, ಜಮೀನು ಕೆಲಸ ಮಾಡ್ಕೊಂಡು, ಯಾಕೆಂದರೆ ನಾವೆಲ್ಲ ರೈತಾಪಿ ವರ್ಗದವರು. ನಮಗೆ ನಮ್ಮ ಜೀವನಗಳು ನಡೆಯೋದೇ ಒಂದು ಏನು ಜಮೀನಲ್ಲಿ ಕೆಲಸ ಮಾಡ್ತೀವಿ ಅದರಿಂದ. ಸೊ ಹಾಗಾಗಿ ಅವರು ಅದನ್ನು ನೋಡ್ಕೊಂಡಿದ್ದಾರೆ. ನಮಗೂ ಕೂಡ ಸಮಯ ಸಿಕ್ಕಾಗ ಹಳ್ಳಿಗೆ ಹೋಗೋದು, ಅವರನ್ನು ನೋಡೋದು, ಅವ್ರ ಜೊತೆ ಮಾತಾಡೋದು ಈ ಥರನೇ ಆಗ್ತಾಯಿದೆ. ಸುಮಾರು 4 ವರ್ಷದಿಂದ ಏನು ಹಬ್ಬ ಅಂತ ಅಂದರೆ ಒಂದು 3-4 ಟೈಮ್ಸ್ ಹೋಗಿ ಸ್ಟೇ ಆಗಿರೋದುಂಟು ಊರಲ್ಲಿ. ಅದನ್ನು ಮೀರದಂತೆ ಕಂಪ್ಲೀಟ್ಲಿ ನಮ್ಮ ಇಡೀ ಜೀವನ ಇವ್ರ ಜೊತೆನೇ ನಡ್ಕೊಂಡು ಹೋಗ್ತಾಯಿದೆ. ಇದು ಮೊದಲು ಶುರು ಮಾಡಿದಾಗ ಇದು ಮನೆಯಲ್ಲಿ ಬಾಡಿಗೆ ಎಲ್ಲ ತೊಗೊಂಡ್ರಿ, ಎಲ್ಲ ಆಯಿತು, ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರಿ. ಸೊ ಸಪೋರ್ಟ್ ಅನ್ನೋದು ನಿಮಗೆ ಏನಾದ್ರು ಸಿಗ್ತಾ ಸರ್? ಇಲ್ಲ ಸರ್, ಸ್ಟಾರ್ಟಿಂಗು ನಾವು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಡೇಸಲ್ಲಿ ಏನಾಗುತ್ತೆ, ಯಾವುದೇ ಕೆಲಸ ಆದರೂ ಅಷ್ಟೇ ಸರ್, ಯಾವುದೋ ಒಬ್ಬ ವ್ಯಕ್ತಿ ಏನೋ ಮಾಡ್ತಾಯಿದ್ದಾನೆ ಅಂತ ಅಂದರೆ 4 ಜನಕ್ಕೆ ಕ್ಲಾರಿಟಿ ಸಿಗಬೇಕು, ಇಲ್ಲಿ ಇವ್ನು ನಿಜವಾಗ್ಲೂ ಮಾಡ್ತಾಯಿದ್ದಾನ ಇಲ್ವಾ ಅಂತ. ಯಾಕೆ ಅಂತಂದ್ರೆ ಈಗ ಸುಮ್ಮನೆ ನಾವೇನೋ ಹೋಗ್ಬಿಟ್ಟು ನಾವೇನೋ ಮಾಡ್ತಾಯಿದ್ದೀವಿ ಅಂತ ಪೇಪರ್ ಹಿಡ್ಕೊಂಡು ಹೋದ್ರೆ ಯಾರೂ ನಮ್ಮನ್ನು ನಂಬಲ್ಲ. ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಅವರಿಗೆ ರಿಯಾಲಿಟಿ ಗೊತ್ತಾಗಬೇಕು. ಆವಾಗ ಮಾತ್ರ ಯಾವ ವ್ಯಕ್ತಿ ಆದರೂ ನಮ್ಮನ್ನು ನಂಬ್ತಾರೆ. ಸೊ ಅವಾಗ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಇತ್ತು. ಆಗಷ್ಟೇ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಸರ್ಕಲ್ಲು ಹೊರತುಪಡಿಸಿ ಇನ್ಯಾರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಲಿಲ್ಲ. ಎಲ್ಲದನ್ನೂ ಅನುಭವಿಸ್ಕೊಂಡು ಬಂದ್ವಿ. ಇವತ್ತು ಅಟ್ಲೀಸ್ಟ್ ಒಂದು 4-6 ಜನಕ್ಕೆ ಗೊತ್ತಿದೆ, ಯಾರಿಗಾದ್ರೂ ಕಾಲ್ ಮಾಡಿದರೆ ಅಟ್ಲೀಸ್ಟ್ ಸ್ಪಂದಿಸ್ತಾರೆ. ಇರೋದ್ರಲ್ಲಿ ಓಕೆ, ಅವತ್ತಿಗೂ ಇವತ್ತಿಗೂ ಕಂಪೇರಿಟಿವ್ ಮಾಡಿಕೊಂಡ್ರೆ ಇವತ್ತು ಬೆಟರ್. ಮೊದಲು ಎಷ್ಟು ಜನಗಳಿಂದ ಅಂದರೆ ಎಷ್ಟು ಜನ ತಾತಾಜಿದಿರು ಬಂದರು ಸರ್? ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಒಬ್ಬರಿಂದ. ಓಕೆ. ಒಬ್ಬರಾದ ಮೇಲೆ 3 ಆಯಿತು, 3 ಆದಮೇಲೆ 6, 6ರಿಂದ 8 ಈ ಥರ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೂ ಸುಮಾರು ಜನಕ್ಕೆ ನಾವು ಸೇವೆ ಮಾಡಿದ್ದೀವಿ. ತುಂಬ ಜನ ಬಂದಿದ್ದಾರೆ, ಹೋಗಿದ್ದಾರೆ. ಅದರೊಳಗಡೆ ತುಂಬ ಜನ ಡೆತ್ ಆಗಿದ್ದಾರೆ. ಒಂದಷ್ಟು ಜನ ನಮ್ಮ ಕೈಯಲ್ಲಿ ಕೇರ್ ಮಾಡಲಿಕ್ಕಾಗಿಲ್ಲ, ಬೇರೆ ಇನ್ನೊಂದು ಆಶ್ರಮಗಳಿಗೆ ಸೆಂಡ್ ಮಾಡಿದ್ದೀವಿ. ಸೊ ಈ ಥರದ್ದೆಲ್ಲ ಇದೆ. ತುಂಬ ಲೆಕ್ಕ ಇಷ್ಟೇ ಅಂತ ಪರ್ಫೆಕ್ಟಾಗಿ ಏನು ಹೇಳಲಿಕ್ಕಾಗಲ್ಲ, ತುಂಬ ಜನಕ್ಕೆ ಮಾಡಿದ್ದೀವಿ. ಸೊ ನಮ್ಮ ಅಂದಾಜು ಲೆಕ್ಕಕ್ಕೆ ಹೋದರೂ ಒಂದು 100+ ಇದು ಮಾಡಿದ್ದೀವಿ. ಇಲ್ಲಿ ಜಾಗ ಇಲ್ಲದೇ ಇರೋ ಕಾರಣ ಸ್ವಲ್ಪ ನಾವು ಜಾಸ್ತಿಗೆ ತೊಗೊಳ್ಲಿಕ್ಕೆ ಹೋಗಲ್ಲ. ಜಾಗ ವಿಶಾಲವಾಗಿ ಇದ್ದಿದ್ದರೆ ಈಗ 20 ಜನ ಇರೋದ್ರ ಜೊತೆಗೆ 100 ಜನ ಆಗ್ತಿದ್ರು. ಅದು ನಿಜ. ತುಂಬ ಕಾಲ್ಸ್ ಬರುತ್ತೆ ಪಾಪ. ತುಂಬ ಜನ ಅಂದ್ಕೋಬೋದೇನೋ
ಏನಪ್ಪ ಇವರು ಫೋನೇ ರೆಸ್ಪಾಂಡ್ ಮಾಡಲ್ಲ ಅಂತ. ಆದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಈಗ ನೀವೇ ನೋಡ್ತಾಯಿದ್ರಿ, ಇಷ್ಟು ಜಾಗ ಫಿಲ್ ಆಗಿದೆ, ಬೇರೆ ಎಲ್ಲೂ ಕೂಡ ಜಾಗನೇ ಇಲ್ಲ. ಈಗ ಪಾಪ ಎಲ್ಲರೂ ಅವರು ಒಟ್ಟಿಗೆ ನೋಡಿ ಅಂಟಿಸಿ ಇಟ್ಬಿಟ್ಟಿದ್ದೀವಿ ಮಂಚ ಎಲ್ಲ. ಹಂಗಾಗಿ ನಮಗೆ ಇನ್ನೊಂದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದಕ್ಕೆ ಅದು ಮುಗಿಯೋವರೆಗೂ ಇದರೊಳಗಡೆ ಒಂದು 20 ಜನಕ್ಕಷ್ಟೇ ನೆರವು ಕೊಡ್ಬೋದು. ಸೊ ಇವ್ರಿಗೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಹೇಗಿರುತ್ತೆ ಸರ್? ಊಟ ತಿಂಡಿ ಎಲ್ಲ ಸೇಮ್ ಸರ್, ಮನೆಯಲ್ಲೆಲ್ಲ ಹೇಗಿರುತ್ತೋ ಸೇಮ್. ಮನೆಯಲ್ಲಿ ಚಿತ್ರಾನ್ನ ಅಂದರೆ ಚಿತ್ರಾನ್ನ ಮಾಡಿರ್ತೀವಿ, ಪುಳಿಯೋಗರೆ ಮಾಡಿರ್ತೀವಿ, ಇಡ್ಲಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಇದೇ ಥರ ಸೇಮ್. ಮನೆಯೊಳಗಡೆ ಯಾವ ಥರ ಇರ್ತೀವೋ ಸೇಮ್ ಅದೇ ಥರ. ಇಲ್ಲಿ ನಾವು ಹೋಟೆಲ್ ಟೈಪ್ ಆಗಲಿ ಇನ್ನೊಂದು ಟೈಪ್ ಆಗಲಿ ಮಾಡಲ್ಲ. ಸೊ ಯಾಕೆಂದರೆ ನಾನು ಕೂಡ ಇಲ್ಲೇ ಊಟ ಮಾಡಿ ಇಲ್ಲೇ ನನ್ನ ಜೀವನ ಕೂಡ ಇಲ್ಲೇ. ನಾವು ಇವ್ರ ಜೊತೆನೇ ಊಟ, ನಮ್ಮದು ನಿದ್ರೆ ಇವ್ರ ಜೊತೆನೇ. ಹಾಗಾಗಿ ಯಾವ ವಿಚಾರದಲ್ಲೂ ಕಮ್ಮಿ ಮಾಡಿಲ್ಲ. ಬಟ್ ವಾರದಲ್ಲಿ 1 or 2 days ಗಂಜಿ ಅಂತ ಕುಡಿತೀವಿ. ಅದು ಏಕೆ ಅಂತಂದರೆ ನಮಗೆ ಎಲ್ಲ ಟೈಮಲ್ಲೂ ರೇಷನ್ಸ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದ್ದಾಗ ತಿಂದುಬಿಟ್ಟು ಇಲ್ಲದೇ ಇದ್ದಾಗ ಹೆಂಗಪ್ಪ ಗಂಜಿ ಕುಡಿಯೋದು, ಈ ಥರದ ಮನಸ್ಥಿತಿ ಬರೋದು ಬೇಡ. ಇರೋದ್ರ ಜೊತೆಗೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ, ಏನಾಗಲ್ಲ. ತೀರಾ ಇಲ್ಲದೇ ಇರೋಂಥ ಸಂದರ್ಭ ಬಂದಾಗ ಬರೀ ಗಂಜಿನೇ ಕುಡಿಬೇಕಾದ ಪರಿಸ್ಥಿತಿನೂ ಕೂಡ ಬಂದ್ಬಿಡುತ್ತೆ. ಆಗ ಕಷ್ಟ ಆಗಬಾರ್ದು. ಹಾಗಾಗಿ ಎಲ್ಲ ಒಂದು ಮುಂಚೆನೇ ಅಭ್ಯಾಸ ಇದ್ದರೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಅಂದ್ಬಿಟ್ಟು ವಾರದಲ್ಲಿ 1 ದಿನ 2 ದಿನ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಸೊ ಇವ್ರಿಗೆಲ್ಲ ಮೆಡಿಕಲ್ ಫೆಸಿಲಿಟಿ ಅಂದರೆ ಹೇಗೆ ಸರ್? ಸರ್ ಮೆಡಿಕಲ್ ಏನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಪಕ್ಕದಲ್ಲಿ ಆ್ಯಕ್ಚುಲಿ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಲೇ. ಅದಾದಮೇಲೆ ನಾವು ಸಂಸ್ಥೆಗೆ ಫ್ರೀಯಾಗಿ ನಮ್ಮ ಡಾಕ್ಟರ್ ತೇಜಸ್ವಿ ಅಂತ ಒಬ್ಬರು ಬರ್ತಾರೆ. ಸೊ ಅವರೆಲ್ಲ ಬಂದು ಅವ್ರ ಸಪೋರ್ಟಿವು ಟ್ರೀಟ್ಮೆಂಟು ಸಿಗುತ್ತೆ, ತೊಂದರೆ ಇಲ್ಲ. ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್. ಮೇಜರ್ ಕೇಸಸ್ ಬಂದಾಗ, ಮೇಜರ್ ಏನಾರು ಇದು ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ದೊಡ್ಡದು ಎಲ್ಲ ಬಂದಾಗ ಹೊರಗಡೆ ಸೆಂಡ್ ಮಾಡಬೇಕು. ಆಗಲೂ ಕೂಡ ಫೈನಾನ್ಷಿಯಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಹೇಳ್ಕೊಬೋದು ಅಷ್ಟೇ ಸರ್, ಬಟ್ ಪ್ರಯೋಜನಕ್ಕೆ ಬರಲ್ಲ. ಏನಾಗುತ್ತೆ, ನಮ್ಮ ಕೆಲವೊಂದಷ್ಟು ನೋವುಗಳನ್ನ ನಾವೆಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಈಗೇನಾದರೂ ಮೇಜರ್ ಕೇಸಸ್ ಇರುತ್ತೆ, ಎಕ್ಸಾಂಪಲ್ ಕಿಡ್ನಿ ಸಮಸ್ಯೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಹೆಡ್ ಪ್ರಾಬ್ಲಮ್ ಇರ್ಬೋದು, ಈ ಥರದಕ್ಕೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಿಗೋದೇ ಇಲ್ಲ. ಪ್ರೈವೇಟ್ ಸೆಕ್ಟರಿಗೆ ಹೋಗಬೇಕಾಗುತ್ತೆ. ಅಲ್ಲೋದಾಗ ಯಾರೂ ಕೂಡ ಫ್ರೀಯಾಗಿ ಅಂತೂ ಟ್ರೀಟ್ಮೆಂಟ್ ಕೊಡಲ್ಲ. ಸೊ ಅದನ್ನು ಖರ್ಚು ವೆಚ್ಚ ನಾವು ಭರಿಸಲೇಬೇಕಾಗತ್ತೆ. ಸೊ ಹೀಗೆ ಸ್ನೇಹಿತರ ಸರ್ಕಲ್ಲು ಅವ್ರ ಹತ್ರ ಕಿತ್ತಾಡಿ ಭಿಕ್ಷೆ ಬೇಡ್ಕೊಂಡಾದ್ರೂ ಸರಿ, ಆ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಸರ್, ಇವಾಗ ಮುಂದೆ ಒಂದು ಏನೋ ಕಟ್ಟಡನೂ ಮಾಡ್ತಾ ಇದ್ದೀರಿ ಇವ್ರಿಗೋಸ್ಕರ ಅಂತ. ಸೊ ಅದು ಎಲ್ಲಿ ತನಕ ಬಂದಿದೆ ಸರ್ ಕೆಲಸ? ಕಟ್ಟಡ ಆಗ್ತಿದೆ ಸರ್, ತುಂಬ ಅದೊಂಥರ ತೇಜೋದಯ ಆಶ್ರಮದ ಕನಸಿನ ಕೂಸೋದೊಂದು ನಡ್ಕೊಂಡು ಹೋಗ್ತಾ ಇದೆ. ತುಂಬ ಕಷ್ಟಪಟ್ಟು ಈಗ 1-2 ವರ್ಷದಿಂದ ಒಂದು ಸೈಟ್ನ ಪರ್ಚೇಸ್ ಮಾಡಿದ್ವಿ. ಅದಕ್ಕೂ ಕೂಡ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಸಾಲನೂ ಮಾಡಿದ್ದೀವಿ. ಪ್ರಾಮಾಣಿಕವಾಗಿ ನಾನು ನನ್ನ ವೈಯಕ್ತಿಕ ಲೈಫನ್ನ ಬದಿಗಿಟ್ಟು ಕಂಪ್ಲೀಟ್ಲಿ ಇವ್ರಿಗೋಸ್ಕರ ಅಂತಲೇ ತುಂಬ ಸಾಲ ಮಾಡಿ, ತುಂಬ ನನ್ನಲ್ಲಿದ್ದಂಥ ಒಂದಷ್ಟು ಬೇರೆ ಬೇರೆ ರೀತಿನ ಸೇಲ್ ಮಾಡಿ ಆ ಒಂದು ಸೈಟ್ನ ಪರ್ಚೇಸ್ ಮಾಡಿ ಇವತ್ತು ಒಂದು ಆಲ್ಮೋಸ್ಟ್ ಒಂದು 60% ಕೆಲಸ ಮುಗಿಸಿದ್ದೀವಿ. ಇನ್ನೂ ಒಂದು 40% ಕೆಲಸ ಇದೆ. ನೋಡೋಣ, ಆದಷ್ಟು ಬೇಗ ಮುಗಿಸೋಣ. ಇನ್ನೂ ಒಂದು 4-5 ತಿಂಗಳು ಅಂದಾಜು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ. ಸೊ ಅದಕ್ಕೆ ಸಹಾಯ ಏನಾದ್ರು ಸಿಗ್ತಿದೆಯಾ ಸರ್ ಜನಗಳಿಂದ ಆಗಲಿ, ಇಲ್ಲ ಸಹಕಾರ ಸಂಘಗಳು? ಸಂಘಗಳು ಆ ಥರದ್ದು ಕಮ್ಮಿನೇ. ಬಟ್ ವ್ಯಕ್ತಿಗತವಾಗಿ ತುಂಬ ಜನ ಕೂಡ ಹೆಲ್ಪ್ ಮಾಡಿದ್ದಾರೆ. ಯಾವುದಾದ್ರೂ ಸಂದರ್ಭದಲ್ಲಿ ಮೆಟೀರಿಯಲ್ ಕೇಳಿದಾಗ ಮೆಟೀರಿಯಲ್ ಕಳಿಸ್ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾನು ಕೇಳಿರೋದ್ರಲ್ಲಿ ಬೆಟರ್ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಹೀಗೆ ಇಂಥವ್ರೆ ಅಂತ ಹೇಳಲಿಕ್ಕಾಗಲ್ಲ, ತುಂಬ ಜನ ಮಾಡಿದ್ದಾರೆ. ಸೊ 100% ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಭಗವಂತ ಅವರೆಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಲಿ. ಕಷ್ಟ ಅಂದಾಗ ನಾವು ಕೇಳಿದಾಗ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಭಗವಂತ ಅವರೆಲ್ಲರನ್ನೂ ಚೆನ್ನಾಗಿಟ್ಟಿರಬೇಕು. ಸರ್, ನಿಮ್ಮದು ವೈಯಕ್ತಿಕ ಲೈಫು ಬದಿಗಿಟ್ಟು ಇವೆಲ್ಲ ಮಾಡ್ತಿದ್ದೀನಿ ಅಂತಂದರೆ, ಸೊ ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಏನು ಬಂದಿಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಎಲ್ರಿಗೂ ಅವ್ರ ವೈಯಕ್ತಿಕ ಲೈಫ್ ಇಂಪಾರ್ಟೆಂಟೇ.
ಬಟ್ ಏನಾಗುತ್ತೆ, ನಾವು ಒಂದು ಜವಾಬ್ದಾರಿ ಅಂತ ತೊಗೊಂಡಾಗ ಜವಾಬ್ದಾರಿನ ನಾವು ಅರ್ಧಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದೇ ಇಲ್ಲ. ಅದು ನಾವಾಗೆ ತೊಗೊಂಡಿದ್ದು ಅಥವಾ ಭಗವಂತ ನಮಗೆ ಕೊಟ್ಟಿದ್ದು. ಬಟ್ ಇಲ್ಲಿರೋ ಇಷ್ಟು ಜನ ನಮ್ಮನ್ನು ನಂಬಿದ್ದಾರೆ. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ನಾವು ದುಡಿತೀವೋ ಬಿಡ್ತೀವೋ ಪ್ರತಿದಿನ ಕಾಲಹರಣ ಮಾಡ್ಕೊಂಡು ಬರ್ತೀವೋ. ಬಟ್ ಇಲ್ಲಿರೋರ್ಗೊಂದು ನಂಬಿಕೆ ಇರುತ್ತೆ, ನಮ್ಮ ಟೈಮಿಗೆ ನಮಗೆ ಪ್ರತಿನಿತ್ಯ ಊಟದ ಟೈಮಿಗೆ ಊಟ, ತಿಂಡಿ ಟೈಮಿಗೆ ತಿಂಡಿ ಸಿಕ್ಕೇ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆ ಅವರಿಗೆ. ಗಿರಿತೇಜ್ ಅವ್ರು ಎಲ್ಲಿಂದ ತರ್ತಾರೆ, ಏನು ಮಾಡ್ತಾರೆ, ಏನು ಬಿಡ್ತಾರೆ ಇದೆಲ್ಲ ಯಾವುದೂ ಗೊತ್ತಿಲ್ಲ. ನಮ್ಮ ಟೈಮಿಗೆ ನಮಗೆ ಊಟ ತಿಂಡಿ ಸಿಗುತ್ತೆ. ಅದೇ ಯಾರು ತೇಜಣ್ಣವ್ರು ತರ್ತಾರೆ ಅನ್ನೋ ನಂಬಿಕೆ. ಹಾಗಾಗಿ ನಮ್ಮ ನಂಬಿರೋರಿಗೆ ನಾವು ಒಂದೊತ್ತು ಊಟ ಹಾಕಲೇಬೇಕು. ಅದು ನಾವು ಯಾವ ರೀತಿ ತರ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಅದೇನು ಮಾಡಲಿಕ್ಕಾಗಲ್ಲ. ಸೊ ಇದೊಂದು ಅಂದರೆ ದೊಡ್ಡ ಜವಾಬ್ದಾರಿ. ಇವಾಗ ಚೆನ್ನಾಗಿರೋರನ್ನ ನೋಡ್ಕೊಳ್ಳೋದೇ ಬೇರೆ. ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ಕೋತಿರ್ತಾರೆ, ಅವ್ರಿಗೇನು ಊಟ ತಿಂಡಿ ಒಂದು ಕೊಟ್ಟರೆ ಸಾಕು ಅನ್ನೋ ಥರ. ಸೊ ಇಲ್ಲಿರೋ ಮುಗ್ಧ ಮನಸ್ಸುಗಳು ಕೆಲವರಿಗೆ ನೀವು ಹೇಳ್ದಂಗೆ ಮಾನಸಿಕವಾಗಿ ತುಂಬ ನೊಂದಿರ್ತಾರೆ, ಇಲ್ಲ ಏನೋ ಹಿಂದೆ ಕಾರಣಾಂತರಗಳಿಂದ ಬಂದಿರ್ತಾರೆ. ಅವ್ರಿಗೆ ಆಶ್ರಯ ಕೊಟ್ಟು ಅವ್ರಿಗೊಂದು ದಿನನಿತ್ಯ ಅವ್ರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನ ಮಾಡಿಕೊಡೋದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ನಿಭಾಯಿಸಬೇಕು ಅಂತಂದರೆ ಸಪೋರ್ಟ್ ಸಿಸ್ಟಮ್ ಬೇಕು ಒಂದು. ಮತ್ತು ಇನ್ನೊಂದು, ನೀವು ಅಂದರೆ ಜನಗಳು ನಂಬ್ತಾರೋ ಬಿಡ್ತಾರೋ, ಬಟ್ ಎಲ್ಲದಕ್ಕೂ ಇವತ್ತು ದುಡ್ಡು ಅತ್ಯವಶ್ಯಕ. ದುಡ್ಡಿಲ್ಲ ಅಂತಂದರೆ ನೀವು ಮನೆಯಿಂದ ಹೊರಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಬಸ್ ಹತ್ತೀವಿ ಅಂತಂದ್ರೆ ದುಡ್ಡು ಬೇಕು, ಒಂದು ತರಕಾರಿ ಅಂಗಡಿಗೆ ಹೋಗ್ತೀವಿ ಅಂದರೆ ದುಡ್ಡು ಬೇಕು, ಕೊನೆ ಒಂದು ಬಿಸ್ಕೆಟ್ ಯಾರಿಗಾರು ಕೊಡಬೇಕು, ಒಂದು ನಾಯಿಗೆ ಬಿಸ್ಕೆಟ್ ಹಾಕ್ತೀವಿ ಅಂತಂದ್ರೂ ದುಡ್ಡು ಕೊಡಲಿಲ್ಲ ಅಂದರೆ ಅಂಗಡಿಯವನು ಕೊಡೋಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂತಂದಾಗ ಸಪೋರ್ಟ್ ಬೇಕು. ಸೊ ಸಪೋರ್ಟ್ ನಿಮಗೆ ಎಷ್ಟು ಸಿಗ್ತಿದೆ ಸರ್? ಎಷ್ಟು ನೀವು ಅಂದರೆ ಆವಾಗಲೇ ಹೇಳಿದ್ರಿ ತುಂಬ ಸಾಲಗಳನ್ನು ಮಾಡಿದ್ದೀವಿ ಅಂತ. ಅದಕ್ಕೇನಾದರೂ ಒಂದು ಶಾಶ್ವತವಾಗಿ ಒಂದು ಅಂದರೆ ಒಂದು ವ್ಯವಸ್ಥೆ ಅಂತ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆಯಾ, ಹೇಗೆ ಸರ್? ಸರ್, ಶಾಶ್ವತವಾಗಿ ನಮಗೆ ಪರಿಹಾರ ಸಿಗೋದೇ ಇಲ್ಲ ಸರ್. ಯಾಕೆ ಅಂತಂದರೆ, ನೀವು ಯಾವುದೇ ಫ್ಯಾಮಿಲಿ ತೊಗೊಂಡ್ರೆ ಮನೆಯಲ್ಲಿ ಯಾರು ಜವಾಬ್ದಾರಿ ತೊಗೊಂಡಿರ್ತಾರೆ ಅವ್ರು ದುಡಿಬೇಕು, ಅದು ನಡಿಬೇಕು. ಅದನ್ನು ಹೊರತುಪಡಿಸಿ ಬೇರೆ ಏನೋ ಸಿಗುತ್ತೆ ಅಥವಾ ನಾವು ಜವಾಬ್ದಾರಿ ತೊಗೊಂಡಿರೋರು ಇಲ್ಲ ಅಂತ ಅಂದರೆ ಯಾರೋ ತಂದು ಕೊಡ್ತಾರೆ. ಇಲ್ಲ ಸರ್, ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೋಬೇಕು. ಇಲ್ಲಿ ಗಿರಿತೇಜನೇ ನಿಂತ್ಕೊಂಡು ಜವಾಬ್ದಾರಿ ತೊಗೋಬೇಕು ಅನ್ನೋದು ಏನಿಲ್ಲ. ಗಿರಿತೇಜನ ನಂತರ ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೋಬೋದು. ಅದಕ್ಕೇ ಒಂದು ಟ್ರಸ್ಟ್ ಅಂತ ಮಾಡೋದು, ಆ ಟ್ರಸ್ಟ್ ಬೇಸ್ ಮೇಲೇ ನಡೆಯುವಂಥದ್ದು. ಸೊ ಪ್ರತಿ ತಿಂಗಳು ನಮಗೆ ಯಾರು ನಮಗೆ ಸ್ಪಂದಿಸ್ತಾರೆ, ಯಾರು ಸ್ಪಂದಿಸಲ್ಲ, ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಇವತ್ತಿನ ಮಟ್ಟಕ್ಕೆ ನಾವು ದುಡಿತಾ ಇದ್ದೀವಿ ನಮ್ಮ ದುಡಿಮೆ ಮೇಲೆ. ಹಾಗೆ ನಮ್ಮ ತುಂಬ ಜನ ನಮ್ಮನ್ನು ಕೆಲಸನ ಒಪ್ಪಿ ಸಹಕಾರ ಮಾಡ್ತಿದ್ದಾರೆ. ಅವರ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ. ಸೊ ಗೊತ್ತಿಲ್ಲ ಮುಂದೆ ಇನ್ನೂ ಯಾವ್ಯಾವ ದಾರಿಗಳು ಕಾಣುತ್ತೆ ಅಂತ. ಬಟ್ 100% ಒಂದು ಶಾಶ್ವತವಾದ ಪರಿಹಾರ ಅಂತ ನಮಗೆ ಸಿಕ್ಕಿಲ್ಲ. ಬಟ್ ಆ ಪರಿಹಾರ ಸಿಗಲಿ ಸರ್ ಆದಷ್ಟು ಬೇಗ. ಯಾಕೆಂದರೆ ಇಷ್ಟೊಂದು ಜವಾಬ್ದಾರಿ ಇದ್ದಾಗ ಅದಕ್ಕೊಂದು ಶಾಶ್ವತ ಪರಿಹಾರ ಸಿಕ್ಕಿದಾಗ ನೀವು ಇನ್ನೆಷ್ಟು ಹೆಚ್ಚೆಚ್ಚು ಕೆಲಸಗಳಲ್ಲಿ, ಹೆಚ್ಚೆಚ್ಚು ಸೇವೆಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ಆವಾಗಲೇ ನೀವು ಹೇಳ್ದಂಗೆ ಈ ಜಾಗ 20 ಜನಕ್ಕೆ ಸೀಮಿತ, ಅದಕ್ಕೋಸ್ಕರ ಅಷ್ಟು ಜನಕ್ಕೆ ಮಾತ್ರ ನಾವು ಸಪೋರ್ಟ್ ಮಾಡೋಕ್ಕಾಗ್ತಿದೆ, ಸಹಾಯ ಮಾಡೋಕ್ಕಾಗ್ತಿದೆ ಅಂತಂದರೆ, ಅದೇ ಜಾಗ ದೊಡ್ಡದಾದಷ್ಟು ಇನ್ನೂ ಹೆಚ್ಚು ಜನರಿಗೆ ಸಹಾಯ ಮಾಡ್ಬೋದು. ಅಷ್ಟು ಜನರಿಗೆ ಸಹಾಯ ಮಾಡೋವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಮತ್ತು ಜಾಗ, ಅದಕ್ಕೆ ಬೇಕಾದ ಎಲ್ಲ ಪ್ರತಿಯೊಂದು ಅವಶ್ಯಕತೆಗೆ ಏನೇನು ಬೇಕು ಎಲ್ಲ, ಮೇಯ್ನಾಗಿ ಹಣಕಾಸಿನ ಸಮಸ್ಯೆ ಬಗೆಹರಿದ್ಬಿಟ್ರೆ ಒಂದು 99% ಸಮಸ್ಯೆ ಬಗೆಹರಿದಂಗೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಹೆಚ್ಚೆಚ್ಚು ನಿಮಗೆ ಸಹಾಯ ಸಿಗಲಿ, ಜನಗಳಿಂದ ಆಗಲಿ, ಪ್ರತಿಯೊಬ್ಬರಿಂದ ಸಿಕ್ಕಿ ಅದರಿಂದ ನೀವು ಇನ್ನೂ ಹೆಚ್ಚು ಮುಗ್ಧ ಮನಸ್ಸುಗಳನ್ನ ನೋಡ್ಕೊಳ್ಳೋ ಶಕ್ತಿ ನಿಮಗೆ ದೇವ್ರು ಕೊಡಲಿ ಸರ್. ಇವ್ರನ್ನ ಒಂದು ಸಲ ಹೇಳ್ಬಿಡೋಣ. ನಾನು ತೋರ್ಸೋದು ಬೇಕಾ ಬೇಡ ಸರ್? ತೋರಿಸ್ಬೋದಾ? ಈಗ ಒಂಚೂರು ಹೆಸರು ಹೇಳ್ಬಿಡಿ ಸರ್. ಇವ್ರು ಬಂದು ಮಾದೇವಮ್ಮ ಅಂತ ಆ್ಯಕ್ಚುಲಿ. ಇವರು ಮೂಲ ಸಕಲೇಶ್ಪುರದವರು. ಓಕೆ. ಈಗ ಏನು ಸಕಲೇಶ್ಪುರದ ಹಾಲಿ ಶಾಸಕರಿದ್ದಾರೆ ಸಿಮೆಂಟ್ ಮಂಜಣ್ಣ, ಅವರೊಂದಿನ ಕರೆ ಮಾಡಿ ಇವರನ್ನು ಕಳಿಸ್ಕೊಡ್ತಾರೆ. ಇವರು ಪಾಪ ದೇವಸ್ಥಾನದಲ್ಲಿ ಒಬ್ಬಂಟಿ ಆಗಿದ್ರು ಅನ್ನೋ ಉದ್ದೇಶದಿಂದ ಅವರ ಮುಖಾಂತರ ಇವರು ಬಂದಂಥವ್ರು. ಹಾಗೆ ಇವ್ರು ಬಂದ್ಬಿಟ್ಟು ವನಗೂರವರು, ಕೂಟ್ ರಸ್ತೆ. ಅವರು ಪಾಪ ಇಲ್ಲಿ ಪಂಚಾಯಿತಿಯಲ್ಲಿ ಹೊರಗಡೆ ಒಂದು ಹಾಲಿತ್ತು, ಅಲ್ಲಿ ಮಲಗ್ತಾಯಿದ್ರು. ಅಲ್ಲಿ ಸ್ಥಳೀಯರು ಮುಖಂಡರು ಎಲ್ಲ ಸೇರಿ ಪಾಪ ಕಳಿಸ್ಕೊಟ್ಟದ್ದು. ಹಾಗೆ ಇವರು ಪಾಪ ಇವರಿಗೆ
ಪಾರ್ವತಮ್ಮ ಅಂತ ಆ್ಯಕ್ಚುಲಿ ಹೆಸರು ಕೂಡ ಗೊತ್ತಿರಲಿಲ್ಲ ನಮಗೆ. ಹಾಗಾಗಿ ನಾವೇ ನಾಮಕರಣವನ್ನು ಮಾಡಿಬಿಟ್ವಿ. ಓಕೆ. ಮಾತಾಡಲಿಕ್ಕೂ ಬರಲ್ಲ. ಹಾಗಾಗಿ ಅವರು ಪಾಪ ಹಿಂಗೆ ರಸ್ತೆ ಬದಿ ಇದ್ದಂಥವ್ರೆ. ಇನ್ನು ಅವರು ಈಗೊಂದು ತಿಂಗಳ ಹಿಂದೆ ಬಂದದ್ದು. ಬೇಲೂರಿನ ಮೂಲ ಬೇಲೂರು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಆಸುಪಾಸಲ್ಲಿ ರಸ್ತೆ ಬದಿ ಇದ್ದಾಗ ಅಲ್ಲಿ ಸ್ಥಳೀಕರು ಫೋನ್ ಮಾಡಿ ಕಳಿಸ್ಕೊಟ್ಟಿದ್ದು. ಇವರು ಸಾವಂತ್ರಿ ಅಂತ. ಪಾಪ ತುಂಬ ಮುಗ್ಧ ಜೀವ. ನೋಡಿದಾಗೆಲ್ಲ ಒಂಥರ ನನಗೂ ಮನಸ್ಸಿಗೆ ಖುಷಿ ಅನಿಸುತ್ತೆ. ಈ ವಯಸ್ಸಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿದೆ. ಇವರು ಸಕಲೇಶ್ ಅಂದರೆ ಇವ್ರದ್ದು ಎಲ್ಲಿ ಅಂತ ಅಂದರೆ ಇಲ್ಲಿ ಕುಂಚೆವ್ ಹತ್ರ, ಮೂಲ ಕುಂಚೆಯವರು. ಮಗ ಇದ್ದಾರೆ ಅಂತ ಹೇಳ್ತಾರೆ, ಬಟ್ ಒಂದಿಂದಲೂ ಕೂಡ ಬಂದು ನೋಡಿಲ್ಲ. ಯಾಕೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಎಷ್ಟೊಂದು ಯಾರಾದರೂ ಪರಿಚಯ ಇದ್ದವರು ನಾನು ಕೇಳ್ಕೊಳ್ಳೋದೇನಂತಂದರೆ, ತುಂಬ ಜನ ನೋಡಿರ್ತಾರೆ ಸರ್, ಇವ್ರು ನಮ್ಮೂರು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅವ್ರು ಕರ್ಕೊಂಡೋಗಿ ಸಾಕೊಳ್ಳೋದು ಬೇಡ, ಅಟ್ಲೀಸ್ಟ್ ಇಲ್ಲಿ ಬಂದು ಅವ್ರನ್ನ ಒಂದು 4 ಮಾತಾಡಿಸಿ ಅವ್ರನ್ನ ಜೊತೆ ಒಂದು ಕಾಲ ಕಳೆದು ಹೋದರೆ ಅದೇ ಖುಷಿ ಅಂತ ಅನಿಸುತ್ತೆ. ಬಟ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನಮಸ್ತೆ. ಇವರು ಮಾಲಮ್ಮ ಅಂತ. ಇವರು ಸಕಲೇಶ್ಪುರದಲ್ಲಿದ್ದರು. ಸೊ ಅಲ್ಲಿ ಪಾಪ ಒಂದು RMCಯಲ್ಲಿ ಮಲಗ್ತಾಯಿದ್ರು. ಸೊ ಅಲ್ಲಿಂದ ಹಂಗೆ ಕರ್ಕೊಂಡು ಬಂದ್ವಿ. ಇವರು ದೇವಮ್ಮ ಅಂತೇಳಿ. ಇವರು ಉದಯವಾರದಲ್ಲಿ ಅವರಿಗೆ ಮಗಳಿದ್ದಾರೆ. ಬಟ್ ಅದು ಬೇರೆ ಥರ ಸಮಸ್ಯೆ, ನಾವು ಕೂಡ ಅದನ್ನು ಹೇಳೋಂಗಿಲ್ಲ. ಹಾಗಾಗಿ ಅವ್ರದ್ದು ಕೂಡ ಪಾಪ. ಇವರು ಹೆಗ್ಗದ್ದೆ ಅವರು ಯಜಮಾನರು, ಸಿಟಿ ಸ್ಟೇಷನಿಂದ ಕಳಿಸ್ಕೊಟ್ರು. ಅವ್ರು ಸತೀಶ್ ಅಂತ. ಇವ್ರದ್ದು ಬಂದು ಆ್ಯಕ್ಚುಲಿ ಮಾತಾಡ್ಲಿಕ್ಕೆ ಬರಲ್ಲ ಅವರಿಗೆ, ಬಾಯಿ ಇಲ್ಲ, ಅಂದರೆ ಕೈ ಭಾಷೆಯಲ್ಲಿ ಮಾತಾಡ್ತಾರೆ. ಅವ್ರನ್ನ ಸಿಟಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಂದ ಕರ್ಕೊಂಡು ಬಂದಿದ್ದರು. ಇವರು ಮಾತಾಡ್ಲಿಕ್ಕೆ ಬರಲ್ಲ, ಕೇಶವ್ ಅಂತ. ಇವ್ರು ಯಾವಾಗಲೂ ಹೀಗೇ ಸೈಲೆಂಟ್, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ, ಯಾರ ಹತ್ರನೂ ಮಾತಾಡಲ್ಲ. ಇವರು ಬಂದು ಹೆಚ್ಚು ಕಡಿಮೆ ಒಂದು 2 ವರ್ಷ ಆಗಿದೆ. ಹಳ್ಳಿ ಮೈಸೂರು ಸ್ಟೇಷನಿಂದ ಡಿಪಾರ್ಟ್ಮೆಂಟವರೇ ಕರ್ಕೊಬಂದಿದ್ದು. ಇವರು ಕ್ರಿಸ್ಟಿ ಅಂತ. ಹಾಗೆ ಅವರು ಗಂಗಣ್ಣ ಅಂತ ಹೇಳಿ, ಅವರು ಕೂಡ ಹಾಗೆ ಅವ್ರ ತಾಯಿನೂ ಕೂಡ ಇಲ್ಲೇ ಇದ್ದರು, ಎಕ್ಸ್ಪೈರ್ ಆದರು. ಅವರು ಮದುವೆ ಆಗಿಲ್ಲ. ಹಾಗಾಗಿ ಕೂರಿ ಯಜಮಾನ್ರೆ. ಇವರು ರಮೇಶ್ ಭಟ್ರು ಅಂತ. ಇವರು ಭಾಳ ಸೀನಿಯರು, ಆಶ್ರಮ ಓಪನ್ ಆದಾಗ ಬಂದವರು. ಇನ್ನೂ ಇದ್ದಾರೆ. ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು ಕೊಡಲಿ, ನಮ್ಮ ಜೊತೆ ಇನ್ನೂ ದೊಡ್ಡ ಆಶ್ರಮಕ್ಕೆಲ್ಲ ಹೋಗಲಿ, ಇವರ ಪಾದಾರ್ಪಣೆ ಆಗಲಿ. ಇವ್ರ ಹೆಸರು ದಯಾನಂದ್ ಅಂತ. ಇವ್ರ ಪಾಪ ದೇವೇಗೌಡನ ಕ್ರಾಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಊಟ ಇಲ್ಲದೆ ಬಿದ್ದಿದ್ದರು. ಅವ್ರಿಗೆ ಎದ್ದು ಕೂರೋ ಶಕ್ತಿನೂ ಇರಲಿಲ್ಲ. ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಅರ್ಜೆಂಟಿಗೆ ಒಂದು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕು, ಆದಷ್ಟು ಬೇಗ ಹೆಣ್ಣು ಹುಡುಕ್ತೀವಿ, ತಲೆ ಕೆಡಿಸ್ಕೋಬೇಡ. ಇವರು ಹರೀಶಣ್ಣ ಅಂತ. ಇವರು ರೈಲ್ವೆ ಸ್ಟೇಷನಿಂದ ಕಾಲ್ ಮಾಡಿದರು ಪಾಪ. ಅಲ್ಲಿಂದ ಸ್ಟೇಷನಿಗೆ ಕಳಿಸಿ ಅಲ್ಲಿಂದ ನಾವು ಕರ್ಕೊಂಡು ಬಂದಿದ್ದು. ಏನಪ್ಪ ನೋಡು, ಆರಾಮ್, ನನಗೆ ಗೊತ್ತಿದ್ದು, ನೀನು ಹೇಳಿದೆಯಲ್ಲ ಗೌಡ್ರ ಹುಡುಗಿನೇ ನೋಡಬೇಕು ಅಂತ. ನೋಡ್ತೀನಿ, ತಲೆ ಕೆಡಿಸ್ಕೋಬೇಡ. ಇನ್ನು ಆಯ್ತಲ್ವಾ, ನಾನು ಮಾಡ್ತೀನಿ, ಆರಾಮಾಗಿರು. ಒಳ್ಳೆ ಹುಡುಗಿ ಸಿಗ್ಬೇಕಲ್ಲ. ಸಿಗ್ದಿರೆ ಮತ್ತಲ್ಲ ಇರುತ್ತೆ, ಯಾಕಿರಲ್ಲ, ಇದೇ ಇರುತ್ತಲ್ಲ. ಆಯಿತು, ಖಂಡಿತವಾಗಲೂ ಒಂದು ಒಳ್ಳೆ ಹುಡುಗಿನ ನೋಡಿ, ಬೆಳ್ಳು ಹುಡುಗಿಗೆ ನೋಡಿ, ಬಿಳಿ ಹೆಂಡ್ತಿನೇ ನಿಮಗೆ ಕಟ್ಕೊಡ್ತೀವಿ. ಓಕೆನಾ? ಸರಿ, ಓಕೆ. ಹಾಂ, ಖುಷಿ ಆಯ್ತಾ? ಈಗ ಹೋಗಲಿ. ಖುಷಿ. ಓಕೆ. ಮದುವೆ ಅಂದ್ರೇ ಖುಷಿ ಅಲ್ಲಪ್ಪ, ನಮಗೆ ಮದುವೆ ಅಂದ್ರೇ ಭಯ. ನಿನಗೆ ಮದುವೆ ಅಂದರೆ ಖುಷಿ ನಿನಗೆ. ಹಾಂ, ಓಕೆ. ಇದೇನಿದು ಟ್ಯಾಟೋ ಬೇರೆ ಹಾಕಿಸ್ಕೊಂಡಿದ್ದೆ, ಪಾರ್ವತಿ ಅಂತ ಹೆಸರು ಹಾಕಿಸ್ಕೊಂಡಿದ್ದೀಯಲ್ಲಪ್ಪ. ಯಾರು ಪಾರ್ವತಿ? ನಮ್ಮ ತಂಗಿಲ್ವಾ, ಇನ್ನೇ ತಂಗಿನಾ? ಹಾಂ ಹಾಂ ಹಾಂ. ಯಾವ ಊರಿಗೆ ಕೊಟ್ಟಿದ್ದೀರಾ ತಂಗಿ? ಅಪ್ಪಗುಂಟೆ. ಅಪ್ಪಂಗುಂಟೆ. ಅಲ್ಲಪ್ಪ, ಅವರೆಲ್ಲ ಇದ್ಮೇಲೆ ನಿನ್ನ ನೋಡ್ಕೋಬೇಕು ತಾನೆ, ಯಾಕೆ ಬರಲಿಲ್ಲ ಅವರು? ನೋಡ್ಕೊತೀನಿ ಅಂತಾರೆ, ಬರ್ತೀನಿ ಅಂತವ್ರೆ, ಬರ್ತಾ ಇಲ್ಲ ಅವರು ಅಷ್ಟೇ. ಯಾಕೆ ಬರ್ತಾ ಇಲ್ಲ? ಅವ್ರು ಬರ್ಬೇಕಲ್ಲ ಅಂತಾರೆ ಕೇಳೋರೆ. ಹಾಂ ಹಾಂ ಹಾಂ. ಓಕೆ ಅಪ್ಪ. ಈಗ ಪಾಪ ಭಾಳ ಮಾತಾಡ್ದೆ. ಅವತ್ತು ನಾವು ಕರ್ಕೊಂಬಂದಾಗ ಮಾತಾಡೋಕ್ಕೂ ಶಕ್ತಿ ಇಲ್ಲ ಅಂತ ಅಂದರೆ ಏನಾಗುತ್ತೆ, ಸ್ವಲ್ಪ ಪಿಡ್ಸಿದೆ ಅಣ್ಣ. ಓಕೆ. ಹಾಗೆ ಬಿದ್ದುಬಿಡೋದು,
ಅಂದರೆ ಈಗ ಗೊತ್ತಾಗಲ್ಲ ಅವರಿಗೆ, ಬೀಳ್ತಾರೆ ಎಲ್ಲ ಅಂದ್ರೆ ಅಲ್ಲಿ ಗಾಯ ಆಗಿಬಿಡುತ್ತೆ, ಈ ಥರ ಪರಿಸ್ಥಿತಿ. ಬಟ್ ಇರೋದ್ರಲ್ಲಿ ಪಾಪ ಚೆನ್ನಾಗಿದ್ದಾರೆ. ಅದೇನಿದು ಕೈಯೆಲ್ಲ ದೇವ್ರು ಬರುತ್ತಾ ನಿಂಗೆ? ಹ್ಞೂ ಹಾಂ, ಹ್ಞೂ ಯಾವುದು? ಈಶ್ವರ. ಹೌದಾ? ಇದೇನಕ್ಕೆ ಇದು ಕಲ್ಪುರ ಎಲ್ಲ ಕಚ್ಚಿದ್ದ ಇದು? ಅದು ಅವಾಗ ಇದು ಮಾಡ್ಕೊಂಡಿದ್ದು ಕೆಲಸ ಹಾಂ ಹಾಂ, ಕಾಟ ಇಟ್ಟಿದ್ದಾಗ. ಓಕೆ ಆಯ್ತಪ್ಪ. ಇವು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಏನು ಮಾತಾಡಲ್ಲ ಪಾಪ, ಅವ್ರ ಪಾಡಿಗೆ ಅದು ಮಲಗಿರುತ್ತೆ. ಇದಿಷ್ಟು ನಮ್ಮ ಪರಿಸ್ಥಿತಿಗಳು, ವಾಸ್ತವತೆಗಳು ಅಣ್ಣ. ಮಾತಾಡೋರು ತುಂಬ ಥರ ಬೇರೆ ಬೇರೆ ಥರನೇ ಮಾತಾಡ್ತಾರೆ, ಹೇಳ್ಬೋದು. ಅದು ವಸ್ತುಸ್ಥಿತಿ ನೋಡಿದ್ಮೇಲೆ ಏನಂದರೆ ಅಣ್ಣ ನೋಡಿ ಅಣ್ಣ, ಹೆಂಗೆ ಅಂತ ಅಂದರೆ ಅವ್ರಿಗೇನು ಬೇಜಾನ್ ಬರುತ್ತೆ, ನಡ್ಸ್ಕೊಂಡು ಹೋಗೋದು ಕಷ್ಟ ಅಂತಾರೆ. ಬಂದ್ಬಿಟ್ಟು ಇಲ್ಲಿ ಒಂದಿನ ಅವರ ಕ್ಲೀನ್ ಮಾಡಿದರೆ ಅಥವಾ ಅವ್ರು ತಿರ್ಗಾ ತೊಳೆದ್ರೇ ಗೊತ್ತಾಗೋದು ಅಣ್ಣ. ಇಲ್ಲ ಅಂದರೆ ವಾಸ್ತವತೆ ಅರ್ಥ ಆಗಲ್ಲ. ಎಲ್ಲ ಅಷ್ಟೇ ಅಣ್ಣ, ಮಾತಾಡೋರಿಗೆ ನಾವು ತಲೆ ಕೆಡಿಸ್ಕೊಂಡು ಮಾತಾಡೋರಿಗೆಲ್ಲ ಆನ್ಸರೇಬಲ್ ಅಲ್ಲ ಅಣ್ಣ. ನಾನು ಯಾರಿಗೆ ಆನ್ಸರೇಬಲ್ ಅಂತ ಅಂದರೆ, ನನಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ, ನನ್ನ ಕಷ್ಟ ಅಂದಾಗ ಯಾರು ನನಗೆ ಸ್ಪಂದಿಸ್ತಾರೆ ಅಂಥವ್ರಿಗೆ ಮಾತ್ರ ನಾನು ಆನ್ಸರೇಬಲ್ಲು. ನಾವೆಲ್ರಿಗೂ ಕೂಡ ಮಾತಾಡೋರಿಗೆಲ್ಲ ನಾವು ರಿಯಾಕ್ಟ್ ಮಾಡಿಕೊಂಡು ಕೂತ್ಕೊಂಡ್ರೆ ಇಲ್ಲಿರೋರಿಗೆ ಅನ್ನ ಹಾಕ್ಲಿಕ್ಕಾಗಲ್ಲ ಅಣ್ಣ. ದಿನ ಬೆಳಕರಿದ್ರೆ ಬೆಳಗ್ಗೆ 8 ಗಂಟೆ ಆಯಿತು ಅಂತ ಅಂದರೆ ಆಟೋ ತೊಗೊಂಡು ಹೋಗಬೇಕು, ದುಡಿಮೆ ಮಾಡಬೇಕು, ಮತ್ತು ಸಂಜೆ 8 ಗಂಟೆ ಬಂದಿಲ್ಲಿ ಸೇರಬೇಕು, ಇವ್ರದ್ದೇನಿದೆ ಎಂತಿದೆ ಎಲ್ಲ ನೋಡಬೇಕು. ಇದು ವಾಸ್ತವತೆ. ಆಮೇಲೆ ನಮ್ಮ ಬಗ್ಗೆ ಯಾರು ಮಾತಾಡ್ತಾರಣ್ಣ, ಮಾತಾಡೋರಿಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನನ್ನ ಫ್ಯಾಮಿಲಿಯವ್ರು ಮಾತಾಡಬೇಕಷ್ಟೇ ಅಣ್ಣ. ನಮ್ಮಪ್ಪ, ನಾನು ನುಡ್ಸಿರೋದು ನಮ್ಮಪ್ಪ ನಮ್ಮಮ್ಮ, ಅವರಷ್ಟೇ ಮಾತಾಡಬೇಕು, ಅವ್ರಿಗಷ್ಟೇ ಅಧಿಕಾರ ಇರೋದು. ಇನ್ನು ಯಾರೇ ಮಾತಾಡಬೇಕು ಅಂತ ಅಂದರೆ ಅವರು ನನ್ನ ಫ್ಯಾಮಿಲಿಯವ್ರು ಆಗಿರಬೇಕು ಅಣ್ಣ. ಸೊ ಹಾಗೆ ಏನೂ ಮಾಡಲಿಕ್ಕಾಗಲ್ಲ, ಇರುತ್ತೆ. ಎಲ್ಲ ಕೆಲಸದಲ್ಲಿ ನೀವು ಪ್ರತಿ ಕೆಲಸದಲ್ಲೂ ಕೂಡ ಮಾತಾಡೋರು ಇದ್ದೇ ಇರ್ತಾರೆ, ಬಿಟ್ಬಿಡ್ಬೇಕಣ್ಣ. ಅವ್ರನ್ನೆಲ್ಲ ತಲೆಗೆ ಹಾಕೋತಾ ಹೋದರೆ ಸಂಸ್ಥೆನ ನಡೆಸ್ಲಿಕ್ಕಾಗಲ್ಲ. ಹಸ್ತಿರೋರಿಗೆ ಅನ್ನ ಹಾಕ್ಲಿಕ್ಕಂತೂ ಆಗೋದೇ ಇಲ್ಲ. ಒಂದು ಕಟ್ಟಡ ಕಟ್ತಾಯಿದ್ದೀವಿ, ಅಲ್ಲಿ ನಾನು ವಾಸ ಇರಲಿಕ್ಕೆ ನಾನು ಕಟ್ತಾ ಇಲ್ಲ ಅಣ್ಣ. ನನಗೇನಣ್ಣ ಆಗಬೇಕು, ನನ್ನ ಜೀವನ, ನಾನು ಎಲ್ಲೋ ಒಂದು ಕಡೆ ಊರಲ್ಲಿ ಆರಾಮಾಗಿ ಒಂದು ಒಳ್ಳೆ ಮನೆ ಇದೆ, ಎಲ್ಲೋ ಒಂದು ಕಡೆ ಒಂದು ಟೆಂಟ್ ಹಾಕ್ಕೊಂಡ್ರೂ ನನ್ನ ಜೀವನ ನಡೆದೋಗುತ್ತೆ. ನಾನು ಇರಲಿಕ್ಕೆ ನಾನೇನು ಅಲ್ಲಿ ಕಟ್ಟಡ ಕಟ್ತಾಯಿಲ್ಲ. ಇಲ್ಲಿರೋ ಇಷ್ಟು ಜನಕ್ಕೂ ನೆರವಾಗಲಿ, ಇಷ್ಟು ಜನಕ್ಕೂ ಒಂದು ಆಶ್ರಯ ಸಿಗಲಿ. ಈ ಥರ ಅದೆಷ್ಟೋ ಜನ ರಸ್ತೆ ಬದಿ ಇದ್ದಾರೆ, ಪ್ರತಿನಿತ್ಯ ಫೋನ್ಸ್ ಬರುತ್ತೆ, ಪ್ರತಿದಿನ ತುಂಬ ಜನ ನೊಂದ್ಕೋತಾ ಇದ್ದಾರೆ. ಅಂಥವ್ರಿಗೋಸ್ಕರ ಅನುಕೂಲ ಆಗಲಿ ಅಂತ ಆಶ್ರಮನ ಕಟ್ತಾ ಇರೋವಂಥದ್ದು. ಅದರಿಂದ ನಮ್ಮ ತುಂಬಾ ಶ್ರಮಗಳಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದೀವಿ, ಯಾರಿಗೆ ಕೊಡೋಣ? ಮಾತಾಡೋರು ಬಂದ್ಬಿಟ್ಟು ನಮ್ಮ ಸಾಲ ತೀರಿಸೋದೇ ಇಲ್ಲ ಅಣ್ಣ, ನಾವೇ ತೀರಿಸ್ಬೇಕು. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಬೇರೆ ಯಾವುದಕ್ಕೂ ನಾವು ಕಿವಿ ಕೊಡಲ್ಲ. ನಮ್ಮವ್ರಿಗೆ ನಾವು ಋಣಿಯಾಗಿರ್ತೀವಿ. ನಾವು ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ನಾನು ದೇವರಲ್ವಲ್ಲಣ್ಣ. ದೇವರಾಗಿದ್ದರೆ ಎಲ್ಲರನ್ನೂ ಮೆಚ್ಚಿಸ್ಬೋಯಿತು. ನಾನೊಬ್ಬ ಸಾಮಾನ್ಯ ಮನುಷ್ಯ, ಹಾಗಾಗಿ ಎಲ್ರಿಗೂ ಕೂಡ ನಾವು ರಿಯಾಕ್ಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಷ್ಟು ಈ ಹಂತಕ್ಕೆ ಬಂದಿದೆ ಬಿಲ್ಡಿಂಗು. ಓಕೆ. ಸೊ ತುಂಬ ಕಷ್ಟಪಟ್ಟು. ಏನು ಸೈಟ್ ಸೈಜ್ ಸರ್ ಇದು? ಸರ್ ಇದು 2 ಗುಂಟೆ ಇದೆ. ಸೊ 2 ಗುಂಟೆನೂ ಕಂಪ್ಲೀಟಾಗಿ ಇದು ಮಾಡ್ಕೊಂಡಿದ್ದೀವಿ. ಸುತ್ತ 1.5 ಅಡಿ ಜಾಗ ಬಿಟ್ಟಿದ್ದೀವಿ. ಇನ್ನೂ ಜಾಸ್ತಿ ಬೇಕಿತ್ತು ಜಾಗ, ಬಟ್ ನಮಗೂ ಅಷ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ. ಹಾಗಾಗಿ ಇರೋದ್ರಲ್ಲಿ ಸಣ್ಣದಾಗಿ ಇದು ಮಾಡ್ಕೊಂಡಿದ್ದೀವಿ. ಸರ್ ಇದು ಹಾಲ್ ಇದು. ಓಕೆ. ಪೂರ ಮತ್ತು ಒಂದು ಆಫೀಸ್ ರೂಮು ಮತ್ತು ಇನ್ನೊಂದು ಮೆಡಿಕಲ್ಲು. ಸೊ ರಿಕ್ವೈರ್ಮೆಂಟ್ ಅಂದರೆ ಒಂದು ಆಫೀಸ್ ರೂಮ್ ಇರಬೇಕು, ಒಂದು ಮೆಡಿಕಲ್ ಇರಬೇಕು. ಹಾಗಾಗಿ ಅಷ್ಟು ಮಾಡಿದ್ದೀವಿ. ಹಾಗೆ ಇಲ್ಲಿ ಇದು ವಾಶ್ರೂಮು. ಇದು ಜಸ್ಟ್ ಪ್ಯಾಸೇಜ್ ಕೂರಲಿಕ್ಕೆ ಅಥವಾ ವಾಷಿಂಗ್ ಮಿಷಿನ್ಸು ಏನಾದರೂ ಇಡಲಿಕ್ಕೆ ಅಂತ ಅಂದ್ಬಿಟ್ಟು ಖಾಲಿ ಪ್ಯಾಸೇಜ್ ಮಾಡಿದ್ದೀವಿ. ಇನ್ನು ಕಿಚನ್ನು ಎಲ್ಲ ಮೇಲ್ಗಡೆ ಬರುತ್ತೆ. ಓಕೆ. ಆಲ್ಮೋಸ್ಟ್ ಒಂದು 60% ಕೆಲಸ ಮುಗಿಸಿದ್ದೀವಿ ಸರ್. ಏನು ಟೈಲ್ಸ್ ಹಾಕಿದ್ರೆ ಟೈಲ್ಸು? ಹಾಂ, ಇಲ್ಲಿ ವಿಂಡೋಸು ಕೆಳಗಡೆ ಅದು ಟೈಲ್ಸ್ ಹಾಕಬೇಕು. ಇಲ್ಲಿ ಪ್ಲಾಸ್ಟಿಂಗ್ ಹಾಕ್ಬೇಕಿಲ್ಲಿ.
ಇಲ್ಲಿ ಅಂದಾಜು ಎಷ್ಟು ಜನ ಉಳ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ತಿದ್ದೀರಾ ಸರ್? ಸರ್ ಒಂದು 60ರಿಂದ 70 ಜನ ಆಗುತ್ತೆ ಇಷ್ಟು ಈ ಫ್ಲೋರ್ಗೆ 2ರಿಂದ. ಇದು ಖಾಲಿ ಪ್ಯಾಸೇಜ್ ಇದೆ. ಇದು ಏಕ ಊಟಕ್ಕೆ ಕೂರಿಸ್ಲಿಕ್ಕೆ ಅಂತ. ಓ, ಡೈನಿಂಗ್ ಏರಿಯಾ. ಹಾಂ, ಏಕ. ಅಲ್ಲಿ ಆ ಕಡೆ ಹಿಂದಕ್ಕೆ ಕಿಚನ್ ಬರುತ್ತೆ. ಹೀಗೆ ಮತ್ತೆ ಇಲ್ಲೂ ವಾರ್ಡ ಇಲ್ಲಿ. ಇದು ಕೂಡ ವಾರ್ಡ್. ಇದು ಇಲ್ಲೇನು ಮಾಡಿದ್ದೀವಿ ಸರ್, ಇದು ಎಮರ್ಜೆನ್ಸಿ. ಇದು ಇಲ್ಲೊಂದು 8 ಜನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಎಮರ್ಜೆನ್ಸಿ ಸಪ್ರೇಟಾಗಿ ಇದು ಮಾಡಿದ್ದೀವಿ. ಇನ್ನು ಇದೆಲ್ಲ ವಾಶ್ರೂಮ್ಗಳಿದು ಏಕ ವಾಶ್ರೂಮು. ಇನ್ನು ಅಲ್ಲಿ ಸ್ವಲ್ಪ ಗಾಳಿ ಆಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಗ್ರಿಲ್ಸ್ ವರ್ಕ್ ಬರುತ್ತೆ. ಸೊ ಅಲ್ಲಿವರೆಗೂ ಸದ್ಯದ ಮಟ್ಟಿಗೆ ಇಷ್ಟನ್ನು ಮುಗಿಸಿದ್ದೀವಿ. ಇನ್ನೂ ತುಂಬ ಖರ್ಚಿದೆ. ಪ್ಲಾಸ್ಟಿಂಗ್ ಆಗಬೇಕು, ಮತ್ತು ಪ್ಲಂಬಿಂಗ್ ವರ್ಕ್ ಇದೆ, ಎಲೆಕ್ಟ್ರಿಕಲ್ ವರ್ಕ್ ಇದೆ, ಎಲ್ಲ ಮುಗಿಸ್ಬೇಕು. 4 ತಿಂಗಳೊಳಗಡೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡ್ಕೋಬೇಕಲ್ಲ, ನಮ್ಮದು ಸ್ವಲ್ಪ ಕಮಿಟ್ಮೆಂಟು ಇವೆಲ್ಲನೂ ನೋಡಿಕೊಂಡು ಏನಾಗುತ್ತೆ ಹೇಗಾಗುತ್ತೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲೆಲ್ಲೋ ನಾವು ದುಡ್ಡನ್ನ ಖರ್ಚು ಮಾಡ್ತಿರ್ತೀವಿ. ಕೆಲವು ಸಲ ಅವಶ್ಯಕತೆಗೆ, ಕೆಲವು ಸಲ ಅವಶ್ಯಕತೆ ಇಲ್ಲದೇ ಇರೋ ಜಾಗದಲ್ಲೂ ಖರ್ಚು ಮಾಡಿದ್ದೀವಿ. ಈ ಥರ ಕೆಲಸಗಳಿಗೆ ನಿಮ್ಮೊಂದು ಸಣ್ಣ ಸಹಾಯಸ್ತ ಮಾಡಿದ್ರೆ ಅವರಿಗೆ ಅದೊಂದು ಆನೆ ಬಲ ಬಂದಂಗೆ ಆಗುತ್ತೆ. ಸೊ ದಯಮಾಡಿ, ಸೊ ನೋಡಿದ್ದೀರಾ, ವಾಸ್ತವ ಪರಿಸ್ಥಿತಿನೂ ನೋಡಿದ್ದೀರಾ, ಮತ್ತು ಇವಾಗ ಹೊಸ ಒಂದು ಕಟ್ಟಡನೂ ನೋಡಿದ್ದೀರಾ. ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಒಳ್ಳೆ ಜಾಗ, ಒಳ್ಳೆ ಗಾಳಿ ಬೆಳಕು ಇರೋ ಜಾಗದಲ್ಲಿ ಅವ್ರನ್ನ ನೋಡ್ಕೋಬೇಕು, ಅವರ ಕೊನೆಗಾಲಗಳ ಚೆನ್ನಾಗಿರಲಿ ಅನ್ನೋದು ಅವರ ಉದ್ದೇಶ. ಸೊ ಹಾಗಾಗಿ ದಯಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಬ್ಯಾಂಕ್ ಡೀಟೇಲ್ಸ್, ಆಶ್ರಮದ ಬ್ಯಾಂಕ್ ಡೀಟೇಲ್ಸ್ನ ಹಾಕಿರ್ತೀನಿ. ನೀವು ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯನ ಅವ್ರಿಗೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಅವರು ಸದಾಕಾಲ ಉತ್ತರ ಕೊಡೋಕ್ಕೆ ರೆಡಿ ಇರ್ತಾರೆ. ಹಾಗೆ ನೀವು ಎನಿ ಟೈಮ್ ಬಂದು ಆಶ್ರಮನ ನೋಡಿ, ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದರ ಪರಿಸ್ಥಿತಿ ನಿಮಗೂ ಅರ್ಥ ಆಗುತ್ತೆ. ಸೊ ಎಷ್ಟೊಂದು ಜನ ಬಂದು ಅವರ ಮಕ್ಕಳ ಬರ್ತ್ಡೇ ಆಗಲಿ, ಇಲ್ಲ ಅವರ ಮದುವೆಯ ಆ್ಯನಿವರ್ಸರಿಗಳಾಗಲಿ ಮಾಡಿಕೊಂಡು ಹೋಗ್ತಾರೆ ಈ ಆಶ್ರಮದಲ್ಲಿ. ಸೊ ನೀವು ಕೂಡ ಅದನ್ನೂ ಸಹ ಮಾಡ್ಬೋದು. ಅದರಿಂದ ಅಟ್ಲೀಸ್ಟು ಒಂದು ಹೊತ್ತಿನ ಊಟ ಇಲ್ಲ ತಿಂಡಿನ ನೀವು ಮುಗ್ಧ ಜೀವಿಗಳಿಗೆ ಕೊಡೋ ಪ್ರಯತ್ನ ನೀವು ಮಾಡಿದ್ರೆ ಅದರಿಂದನೂ ನಿಮಗೆ ಪುಣ್ಯ ಬರುತ್ತೆ. ಹಾಗೆ ಇದು ಒಬ್ಬ ವ್ಯಕ್ತಿಯಿಂದ ನಡೆಸಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಗಿರಿತೇಜ ಸರ್ ತುಂಬ ಶ್ರಮಪಟ್ಟು ಇದೊಂದು ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಕೈಯೊಟ್ಟಿಗೆ ನಮ್ಮ ಪ್ರತಿಯೊಬ್ಬರ ಕೈ ಸೇರಿದ್ರೆ ಇನ್ನೂ ಅವ್ರಿಗೆ ಶಕ್ತಿ ಬಂದಂಗಾಗಿ ಎಷ್ಟೋ ಮುಗ್ಧ ಜೀವಿಗಳಿಗೆ ಜೀವನ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಸಹಾಯ ಮಾಡಿ. ನಾವು ಯಾರಿಗೂ ಕೂಡ ಏನು ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲರೂ ಕೂಡ ಯಾರನ್ನೂ ಕೂಡ ಅವರ ತಂದೆ ತಾಯಂದಿರನ್ನು ದಯವಿಟ್ಟು ರಸ್ತೆ ಬದಿ ಬಿಡಬೇಡಿ. ಆದಷ್ಟು ನೀವು ಕೇರ್ ಮಾಡಿ. ಏಕೆ ಅಂತ ಅಂದರೆ ಇವತ್ತು ಅವರ ಪರಿಸ್ಥಿತಿ, ನಾಳೆ ನಿಮಗೂ ಕೂಡ ವಯಸ್ಸಾಗುತ್ತೆ, ನೀವು ಕೂಡ ಪರಿಸ್ಥಿತಿಗೆ ಬಂದು ನಿಲ್ತೀರ. ಆಗ ನಾಳೆ ದಿನ ನಿಮ್ಮ ಮಕ್ಕಳು ಕೂಡ ಈ ಕೆಲಸನ ಮಾಡಬಾರ್ದಲ್ವ. ನೀವೇನು ಮಾಡಿರ್ತೀರ ಅದನ್ನೇ ನಿಮ್ಮ ಮಕ್ಕಳು ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ದಯವಿಟ್ಟು ಅವ್ರವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಚೆನ್ನಾಗಿರಿ. ಭಗವಂತ ಎಲ್ಲರೂ ಕೂಡ ಚೆನ್ನಾಗಿಟ್ಟಿರಲಿ. ನಮಸ್ಕಾರ. ನಮಸ್ಕಾರ ಸರ್.